ಅಣ್ಣ ಬಸವಣ್ಣನವರ ಅಂತರಾಳದಲ್ಲಿ ನೆನೆದು ಇವತ್ತಿನ ಗುರು ನಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಪರಮ ಪೂಜ್ಯರ ಆದಿಯಾಗಿ ಈಗ ತಾನೇ ನಮ್ಮನ್ನು ಅನುಭವದ ಮಾತುಗಳನ್ನು ಆಡಿರ್ತಕ್ಕಂಥ ಗುರು ಚನ್ನಬಸಪ್ಪರವರ ಆದಿಯಾಗಿ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಹಿರಿಯರೇ, ತಾಯಂದ್ರೆ, ಆತ್ಮೀಯರೇ, ಇವತ್ತಿನ ದಿವಸ ಈ ಗುರು ನಮನ ಸಲ್ಲಿಸ್ತಕ್ಕಂಥ ಸುದೈವ ನಮ್ಮೆಲ್ಲ ಜನರಿಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಈ ಭೂಮಿ ಮೇಲೆ ಅನೇಕ ಶರಣರು ಬಂದು, ಆದರೆ ನಮ್ಮ ಕಾಲಮಾನದಲ್ಲಿ ನಮಗೆ ನೋಡ್ತಕ್ಕಂಥ ಸಂತರು ಶರಣರು ಯಾರಾದರೂ ಆಗಿದ್ರೆ ಅದು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತೇಳಿ ನಾನು ಭಾವಿಸ್ತೀನಿ. ಅವರ ನಡೆ ನುಡಿ ಪ್ರಾಯಶಃ ಅಣ್ಣ ಬಸವಣ್ಣನನ್ನ ಮೀರಿಸ್ತಕ್ಕಂಥ ನಡೆ ಅಂತಂದ್ರೂ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಯಾರ ಮನಸ್ಸನ್ನು ನೋಯಿಸದೆ ಮನುಷ್ಯ ತನ್ನ ಆಯುಷ್ಯವನ್ನು ಅಂತ್ಯಕಾಲದವರೆಗೆ ಜೀವಿಸ್ತಾನೆ ಅನ್ನೋದಕ್ಕೆ ಯಾರಾದರೂ ಸಾಕ್ಷಿ ಇದ್ದರೆ ಅದು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತೇಳಿ ನಾನು ಭಾವಿಸ್ತೀನಿ. ಅವರಿಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ನೋಡ್ತಕ್ಕಂಥ ಸೌಭಾಗ್ಯ ಕೂಡ ನನಗಿತ್ತು. ಆದರೆ ಆ ಕಾಲಮಾನದಲ್ಲಿ ಭಾಳ ಸಣ್ಣ ವಯಸ್ಸಿನವರು, ಅವ್ರು ನುಡಿದಂತೆ ನಡೆದು ತೋರಿಸ್ತಕ್ಕಂಥ ಶರಣರು ಯಾರಾದರೂ ಆಗಿದ್ರೆ ಈ ಜ್ಞಾನ ಯೋಗಾಶ್ರಮದ ಎಲ್ಲ ಶರಣರು ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಇವತ್ತು ಅವರ ಅಗಲುವಿಕೆಯಿಂದ ಸಮಾಜ ಸಾಕಷ್ಟು ಕಳೆದುಕೊಂಡಿದೆ. ಆದರೆ ಬದುಕನ್ನು ಕಟ್ಕೊಳ್ತಕ್ಕಂಥ ಮಾರ್ಗ ದಿಕ್ಸೂಚಿಯನ್ನು ಪರಮ ಪೂಜ್ಯರು ನಮಗೆ ತೋರಿಸಿ ಹೋಗಿದ್ದಾರೆ. ಆ ದಿಸೆಯಲ್ಲಿ ಈ ಯೋಗಾಶ್ರಮ ನಡೀತಾ ಇದೆ. ನನಗನ್ನಿಸ್ತದೆ ಅದ್ರ ಜೊತೆ ನಾವು ಶಾಂತಿ, ನೆಮ್ಮದಿ, ಸಾಮರಸ್ಯ ಮೂರನ್ನು ಎಲ್ಲಾದರೂ ನೋಡಬೇಕಾದ್ರೆ ಅದು ಜ್ಞಾನ ಯೋಗಾಶ್ರಮದಲ್ಲಿ ಮಾತ್ರ ಸಾಧ್ಯ ಅನ್ನೋದು ಇವತ್ತು ಸಾಬೀತಾಗ್ತದೆ. ಇಲ್ಲಿ ಯಾವುದೇ ಜಾತಿ, ಸಮಾಜ, ಜನಾಂಗ, ಕಿರಿಯ ಇಲ್ಲದೆ ಆ ಭೇದ ಭಾವ ಮರೆತು ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಮಾರ್ಗದಲ್ಲಿ ನಾವು ಇವತ್ತು ಸಾಗ್ತಾ ಇದ್ದೀವಿ. ಈ ಗುರು ನಮನ ನಿಜವಾಗಲೂ ಇನ್ನೊಬ್ಬ ಈ ಶರಣರು ಈ ಶತಮಾನದಲ್ಲಿ ನಾವು ಕಾಣ್ತೀವೇ ಅನ್ನೋದು ಗೊತ್ತಿಲ್ಲ. ಆದರೆ ಈ ಕಂಡಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ನಮ್ಮ ಭಕ್ತಿಯಿಂದ ಮುಕ್ತಿ ಕಡೆಗೆ ಸಾಗೋಣ ಅಂಥೇಳಿ ನಾನು ಹಾರೈಸಿ ನನ್ನ ಗುರು ನಮನಗಳನ್ನು ಅವರಿಗೆ ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಂತಹ